ಗಂಧ ಬಾಬಾ ಅವರು ಒಂದು ಮಂತ್ರ ಕೊಟ್ಟರು, ಹೇ ಪ್ರಭು ಪರಿಸಿದ ಹೋಮ, ಅದು ನೀವು ಭಕ್ತರಿಗೆ ಕೊಡ್ರಿ ಅಂತ ಹೇಳಿರು. Hi friends, welcome back to my channel RR Travel with Yam. ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿ ಹೊಂಟಿದ್ದೀವಿ ಅನ್ನೋದನ್ನು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೈಲ್ ನೋಡಿ ಗೊತ್ತಾಗಿರಬಹುದು. ಈ ತಪೋವನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿರುವ ಹಿರಿಯರು ಮಾಹಿತಿಯನ್ನು ನೀಡಿರುತ್ತಾರೆ. ಜ್ಞಾನಗಂಧ ಆಶ್ರಮದಲ್ಲಿ ಇದ್ದರು. ಅದರ ನಂತರ ಅವ್ರದ್ದು ಹುಂಚಿಕಟ್ಟಿಗೆ ತಗೊಂಡ್ರು. ಅದ್ರ ನಂತರ ಅವರು ತಪಶ್ಚರ್ಯ ಮಾಡಿದ್ರಿ. ತಪಶ್ಚರ್ಯ ಮಾಡಿ ಅವರು ಗುರುಬಂಧು ಅಂತಾರ ಹಿಮಾಲಯದಾಗ ಗಂಧ ಬಾಬಾ ಅವರು ಪ್ರತಿ ಮಹಿನಾ ಅಂದ್ರೆ ಪ್ರತಿ ತಿಂಗಳು ಪೈಲಾ ಸೋಮವಾರ ದರ್ಶನ ಕೊಡ್ತಾರೆ ಅವರು. ಆಗೋದ್ ದಿನ ಮಂದಿ ಫಾರಮ್ ತುಂಬಿ ಯಾರು ಬಂದರು ಅವ್ರಿಗೆ ದರ್ಶನ ಆಯ್ತದೆ. ಅವರು 1008 ಹೇ ಪ್ರಭು ಪ್ರಸಿದ್ಧ ಓಂ ಬರಿಬೇಕು, ಅದು ಮಸ್ಕಿನಾಗ ಹೇಳ್ಬೇಕು. ಅವ್ರಿಗೆ 4 ಬಜೆ ದರ್ಶನ ಸಿಗ್ತದೆ. ಅವರು ಒಂದು ಪುಸ್ತಕ ಬರಿಬೇಕು, ಅದು 1008. ಅದ್ರ ನಂತರ ಅವರು ಪ್ರವಚನದಾಗ ಹೇಳ್ಯಾರಕ್ಕೆ ಪುನಃ ನಾ ಹುಟ್ಟಿ ಬರ್ತ 22 ವರ್ಷಕ್ಕೆ ಅವ್ರಿಗೆ ಆಗ್ಯದ ಎಲ್ಲ ಹುಟ್ಟು. ಅದನ್ನ ಅವರು ಇಲ್ಲಿ ವಾತಾವರಣ ಬರೋಬ್ಬರಿ ಇದ್ದಿಲ್ಲ, ಏನೋ ಬಂದಿಲ್ಲ ಅವ್ರು ಬರೋರು. ಅದ್ರ ನಂತರ ಅವ್ರಿಗೆ ಜನ್ಮ ಇಲ್ಲ ಅಂತೇಳಿ ಈ ತಪವನ ಆಗಿ ಎಷ್ಟು ವರ್ಷ ತಪವನ ಆಗಿ ಕಮ್ಮಿ ನೋಡ್ರಿ 50-60 ವರ್ಷ ಬಲ್ಬೆಲೆ ಆಯ್ತು. ಇದು 14 ಎಕರ್. ಕನ್ನಡದಾಗ ಒಂಚೂರು ಹೇಳ್ತೀನಿ. ಏಟತ್ರಿ 14 ವರ್ಷ 14 ಎಕರ್. 14 ಎಕರ್ ಇದು 65 ವರ್ಷ ಆಯ್ತು. ಅದಕ್ಕೆ ಮೊದ್ಲು ಅವರು ಕಲ್ಯಾಣ ಮಂಟಪ ಅಂತ ಐತ್ರಿ, ಅಲ್ಲಿ ಇರ್ತಾರೆ ಅವರು. ಅಲ್ಲಿ ಕೋಲ್ಹಾಪುರ ಆ ಕಡೆ ಈ ಕಡೆ ಎಲ್ಲ ದೊಡ್ಡ ಜಾಗಕ್ಕೆ ಹೋಗಿ ಅವರು ಅನುಷ್ಠಾನ ಮಾಡ್ಯಾರ. ಇಲ್ಲಿ ಒಂದು ವರ್ಷ ಪೂರಾ ಕಂಪ್ಲೀಟ್ ಅನುಷ್ಠಾನ ಮಾಡ್ಯಾರ. ಅಲ್ಲಿ ಒಳಗೆ ಅಲ್ಲಿ ಒಂದು ಖುಲ್ಲಿ ಅದ, ಅಲ್ಲಿ 1 ವರ್ಷ. ಅದ್ರ ನಂತರ ಅವ್ರಿಗೆ ಗಂಧ ಬಾಬಾ ಅವರು ಒಂದು ಮಂತ್ರ ಕೊಟ್ಟರು, ಹೇ ಪ್ರಭು ಪರಿಸಿದ ಹೋಮ, ಅದು ನೀವು ಭಕ್ತರಿಗೆ ಕೊಡ್ರಿ ಅಂತ ಹೇಳಿರು. ಇದು ಎಲ್ಲ ಇದು ಇಷ್ಟೇ. ದಿನಪ್ರತಿ ಭಕ್ತಾದಿಗಳು ದಿನ ಭಕ್ತ ಬರ್ತಾರ. ಪ್ರತಿಯೊಂದು ರವಿವಾರ ದಿನ ಪ್ರಾರ್ಥನೆ ಆಯ್ತದ್ರಿ 10:30 ಬಜೆ. ಮತ್ತು ಹುಣ್ಣಿ ದಿನ ಒಂದು ಪ್ರೋಗ್ರಾಮ್ ಆಯ್ತದ. ಹಬ್ಬ ಹರಿದಿನಗಳ ಅದು ಇಲ್ಲಿ ಯಾರದ್ರಿ, ಇದು ಮಠ ಅಂತ ಇಲ್ಲಿದ್ದು ತಪಸ್ವಿ ಜಾಗ ನಿಮ್ಗೆ ಹೇಳ್ತೀನಿ. ಇವ್ರದ್ದು ಫೋಟೋ ತಕೋರಿ ನೀವು. ಗಂಧ ಬಾಬಾ ಅಂದ್ರೆ ಯಾರು ಅಂತ ತಿಳ್ಕೊಂಡ್ರಿ ಇವ್ರು. ಇವ್ರು ಗಂಧ ಬಾಬಾ, ಇವ್ರ ಅಪ್ಪರು. ನಾನು 45 ವರ್ಷ ಆಯ್ತು ಅಂತೇಳಿ ಬರ್ತೇನೆ. ಮಹಾರಾಷ್ಟ್ರ, ನಮ್ದು ಲಾತೂರ್ ಜಿಲ್ಲಾ. ತಮ್ಮ ಹೆಸರು? ನನ್ನ ಹೆಸರು ಉಮಾಕಾಂತ್ ಬೇಲೂರಿ. ನಾವು 1 ತಿಂಗಳಾಯ್ತು ಈಗ ಸೇವಾ ಮಾಡೋ ಸಲಕ್ಕೆ ಬಂದಿದ್ದು, ಬಾಕಿ ಏನಿಲ್ಲ. ತುಂಬಾ ಧನ್ಯವಾದ. ಹಾಂ.